ಬೇಸಿಗೆ ಬಂತಂದ್ರೆ ಸಾಕು ಕಾವೇರಿಯ ಉಗಮ ಸ್ಥಾನ ತಲಕಾವೇರಿಯ ಸುತ್ತಮುತ್ತ ಇರುವಂತಹ ಗ್ರಾಮಗಳಿಗೆ ಕುಡಿಯೋ ನೀರಿಗಾಗಿ ವಿಪರೀತವಾದಂತಹ ಹಾಹಾಕಾರ ಏರ್ಪಡ್ತಾ ಇದ್ದಂತಹ ವಿಚಾರ ಕಳೆದ ಕೆಲ ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ. ಈಗ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಲ್ಲಿ ಗ್ರಾಮದ ಸದಸ್ಯರೊಬ್ಬರು ಯಶಸ್ವಿಯಾಗಿದ್ದಾರಂತೆ. ಇದರಿಂದ ಕಾವೇರಿ ನಾಡಿನ ಜನ ಫುಲ್ ಖುಷಿಯಾಗಿದ್ದಾರೆ. ಏನದು ಸೊಲ್ಯೂಷನ್ ಹಾಗಾದ್ರೆ ಬನ್ನಿ ಡೀಟೇಲ್ಸ್ ನೋಡೋಣ. ಕಾವೇರಿ ಉಗಮ ಸ್ಥಾನದ ಗ್ರಾಮಗಳಲ್ಲಿ ತೆರೆದ ಬಾವಿಯಿಂದ ನೀಗಿದ ನೀರಿನ ಸಮಸ್ಯೆ. ಗ್ರಾಮ ಪಂಚಾಯಿತಿ ಸದಸ್ಯನ ಪ್ರಯೋಗ ಜನಮೆಚ್ಚುಗೆ. ಕನ್ನಡ ನಾಡಿನ ಜೀವನದಿ ಕಾವೇರಿ ಅರ್ಧ ರಾಜ್ಯಕ್ಕೆ ನೀರು ಕೊಡುತ್ತಾಳೆ. ಆದರೆ ಆಕೆ ಜನ್ಮ ಪಡೆಯುವ ಸ್ಥಳದಲ್ಲೇ ಪ್ರತಿ ವರ್ಷ ಬೇಸಿಗೆ ಸಮಯದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ನೀರಿಗಾಗಿ ಹಾಹಾಕಾರವೇ ಉದ್ಭವವಾಗುತ್ತದೆ. ಈ ಸಮಸ್ಯೆ ನೀಗಿಸಲು ಇಲ್ಲಿನ ಚೇರಂಗಾಲ ಗ್ರಾಮ ಪಂಚಾಯಿತಿ ಸದಸ್ಯನ ಉತ್ಸಾಹದಿಂದ ನೀರಿನ ಸಮಸ್ಯೆ ನೀಗುವಂತಾಗಿದೆ. ಹೌದು, ಚೇರಂಗಾಲ ಗ್ರಾಮ ಪಂಚಾಯಿತಿ ಸದಸ್ಯನ ಉತ್ಸಾಹದಿಂದ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಗ್ರಾಮಸ್ಥರಿಗೆ ತೆರೆದ ಬಾವಿ ದೊರೆಯುವಂತಾಗಿದೆ. 1.5 ವರ್ಷಗಳ ಅವಧಿಯಲ್ಲಿ 23 ತೆರೆದ ಬಾವಿಯನ್ನು ತೋಡಲಾಗಿದೆ. ಫಲಾನುಭವಿಗಳಿಗೆ ನೀರಿನ ಸಮಸ್ಯೆಯೂ ಮುಗಿದು ಕೂಲಿ ಮೂಲಕ ಲಾಭ ಕೂಡ ಪಡೆದುಕೊಂಡಂತಾಗಿದೆ. ಗ್ರಾಮದ ಜನರು ಇದೀಗ ಪಬ್ಲಿಕ್ ಟಿವಿ ಮುಂದೆ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ಈಗಂತೂ ಈ ಬಾವಿ ಅಂತೂ ನಮಗೆ ಪಂಚಾಯತಿಯಿಂದ ನಮ್ಮ ನಾಗೇಶ್ ಅವರು ತೆಗೆಸಿಕೊಟ್ಟ ಮೇಲೆ ನೀರು ಕುಡಿಯೋಕೆ ಅಷ್ಟಿಷ್ಟು ನಮಗೆ ಈಗ ಖರ್ಚು ಮಾಡೋಕ್ಕೂ ಬೇಜಾರಾಯ್ತದೆ. ನೀರು ಜಾಸ್ತಿ ಖರ್ಚು ಮಾಡೋಕ್ಕೆ ನಮಗೆ ಬರಲ್ಲ. ಯಾಕೆಂದ್ರೆ ನಾವು ಹಿಂದೆ ಒಂದು ಮಿತಿಯಾಗಿ ಹೊರತುಕೊಂಡು ಜೀವನ ಮಾಡ್ತಿದ್ದಲ್ಲ ಸರ್. ಬಾವಿ ನೀರು ಸಮೇತ ನಾವು ಖರ್ಚು ಮಾಡಲ್ಲ. ಒಂದು ಎಷ್ಟು ಬೇಕು ಅಷ್ಟೇ ಕತ್ತಿರಲಿ ಸರ್. ನಮಗೆ ನಾವು ಮಾಡಿಕೊಟ್ರೆ ನಮಗೆ ಬಿಲ್ಲು ದುಡ್ಡು ಬಂತು ಸರ್ ವಾಪಸ್ ನಮಗೆ. ಅದು ಕೈಯಿಂದ ಹಾಕಿ ನಾವು ಕೈಯಿಂದ ಹಾಕಿ ನಾವು ತಮ್ಮ ಇಬ್ಬರು ಸೇರಿಬಿಟ್ಟು ಆ ದುಡ್ಡು ಬರೆದ್ರು ನಾವು ಚಿಂತೆ ಇಲ್ಲ, ನಾವು ಕೇಳ್ತಿದ್ದಿಲ್ಲ. ಆದರೆ ಈ ನೀರು ಬಂದು ಬಿಡ್ತಲ್ಲ ನಮಗೆ ಅದೇ ಒಂದು ಸಂತೋಷ. ಭಾಗಮಂಡಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಚೇರಂಗಾಲ ಗ್ರಾಮದ ಸದಸ್ಯ ಸಿರಿಗಜ್ಜೆ ಎಸ್ ನಾಗೇಶ್ ಉತ್ಸಾಹದಿಂದ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರದ ಹಂತದಲ್ಲಿದೆ. ಅಂತರ ಇರುವ ಮನೆಗಳಿಗೆ ಪೈಪ್ಲೈನ್ ಮೂಲಕ ನೀರು ಸರಬರಾಜು ಕಷ್ಟ. ಇದರಿಂದಾಗಿ ಇವರ ಪ್ರಯೋಗ ಗ್ರಾಮದ ಅಭಿವೃದ್ಧಿಗೂ ಸಹಕಾರಿಯಾಗಿದೆ. ಕಾವೇರಿ ಉಗಮ ಸ್ಥಾನಕ್ಕೆ ಹೊಂದಿಕೊಂಡಂತಿರುವ ಗ್ರಾಮವಾಗಿದ್ದು ಕಾವೇರಿ ನೀರು ಸಮೀಪದಲ್ಲಿಯೇ ಹರಿಯುತ್ತಿದೆ. ಆದರೂ ಮನೆ ಬಳಕೆಗೆ ಬಾವಿ ನೀರು ಬಳಸಿಕೊಳ್ಳಲು ಪ್ರೋತ್ಸಾಹ ನೀಡುತ್ತಿದ್ದಾರೆ. ಏಪ್ರಿಲ್ ಮೇ ತಿಂಗಳಲ್ಲಿ ಅತಿ ಹೆಚ್ಚು ನೀರು ಬತ್ತಿ ಹೋಗಿರ್ತದೆ. ಅದಕ್ಕೋಸ್ಕರಾಗಿ ನಮಗೆ ಪೈಪ್ಲೈನು ಯಾವುದೇ ಸಂದರ್ಭದಲ್ಲಿ ಪೈಪ್ಲೈನ್ ಸಹ ತರಕ ಆಗೋದಿಲ್ಲ. ನಾವು ಅದಕ್ಕೊಂದು ಪ್ಲ್ಯಾನ್ ಮಾಡಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಾವಿ ನಿರ್ಮಾಣ ಅಂತೇಳಿ ನಮಗೆ ಸರ್ಕಾರದ ಆದ್ಯತೆ ಇತ್ತು. ಅದಕ್ಕೋಸ್ಕರಾಗಿ ಪ್ರತಿ ಮನೆಯವರನ್ನು ಅರ್ಜಿಯನ್ನು ಸ್ವೀಕಾರ ಮಾಡಿ ಅವರಿಗೆ ಕುಡಿಯ ನೀರಿನ ತೆರೆದ ಬಾವಿಯನ್ನು ನಿರ್ಮಾಣ ಮಾಡಿದ್ದೀನಿ. ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಬಾವಿ ತೆಗೆದರೆ ನಮಗೆ ನೀರ ಮೇಲೆ ಇರ್ತದೆ. ಆದರೆ ಅದು ನಮಗೆ ಶಾಶ್ವತ ಅಲ್ಲ. ಅದಕ್ಕೋಸ್ಕರಾಗಿ ನಾವು ಏಪ್ರಿಲ್ ಮೇಲೆ ಬಾವಿಯನ್ನು ತೋಡಿದರೆ ಅದು ನಮಗೆ ಶಾಶ್ವತ ಆಗಿರ್ತದೆ. ಜನರಿಗೆ ಯಾವುದೇ ಕುಡಿಯಲ ನೀರಿನ ಸಮಸ್ಯೆಯನ್ನು ಎದುರಿಸಬಹುದು ಅಂತ ನಾನು ಚೇರಂಗಾಲ ಗ್ರಾಮದ ಸದಸ್ಯನಾಗಿ ಹೇಳ್ತಿದ್ದೇನೆ. ಇನ್ನು ಮುಂದೆ ಸಹ ನಾವು ಬಾವಿಯನ್ನು ತೆರೆದರೆ ಮಾತ್ರ ನಮಗೆ ಅದೊಂದು ಶಾಶ್ವತ ಪರಿಹಾರ. ಒಟ್ಟಾರೆ ಬೇಸಿಗೆ ಸಮಯದಲ್ಲಿ ಕಾವೇರಿ ಉಗಮ ಸ್ಥಾನದಲ್ಲೇ ನೀರಿಗಾಗಿ ಪರಿತಪಿಸುತ್ತಿದ್ದ ಗ್ರಾಮೀಣ ಭಾಗದ ಜನರಿಗೆ ಇದೀಗ ಮನೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಬಾವಿ ನಿರ್ಮಾಣವಾಗಿರುವುದರಿಂದ ಕಾವೇರಿ ಮಾತೆಗೆ ಗ್ರಾಮಸ್ಥರು ಧನ್ಯತಾ ಭಾವವನ್ನ ಅರ್ಪಿಸುತ್ತಿದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.